ಸ್ನೇಹಿತರೆ ನಮಸ್ಕಾರ. ಇಂದಿರಾ ಕಿಟ್ ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ನೀವು ಮಾಹಿತಿಯನ್ನು ತಿಳ್ಕೊಂಡಿರಬಹುದು. ಆದರೆ KH ಮುನಿಯಪ್ಪನವರು ಏನು ಸ್ಪಷ್ಟನೆ ಕೊಟ್ಟಿದ್ದಾರೆ, ಈ ಇಂದಿರಾ ಕಿಟ್ ಯಾವಾಗಿನಿಂದ ವಿತರಣೆ ಆಗ್ತಾ ಇದೆ, ಮತ್ತು ಇದಕ್ಕೆ ಹೆಚ್ಚುವರಿ ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕಾಗಿದ್ದರೆ ಎಲ್ಲಿ ಹೋಗಿ ಕೊಡಬೇಕು, ಮತ್ತೇನೇನು ನಾವು ಇದರ ಬಗ್ಗೆ ಕ್ಲಿಯರಿಟಿ ಪಡ್ಕೊಳ್ಬೇಕು, ಯಾವಾಗ ನಮಗಿದು ಸಿಗುವಂಥದ್ದು, ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಟೋಟಲಿ ಇಂದಿರಾ ಕಿಟ್ ಯೋಜನೆಗೋಸ್ಕರನೇ ಹೌದು, ಈ ಅನ್ನಭಾಗ್ಯ ಯೋಜನೆಯಲ್ಲಿ ಇಂದಿರಾ ಕಿಟ್ಟನ್ನು ವಿತರಣೆ ಮಾಡ್ತಾ ಇದ್ದು 6,200 ಕೋಟಿಯಷ್ಟು ಫಂಡನ್ನು ಹಣಕಾಸು ಇಲಾಖೆಯಿಂದ ಮೀಸಲಿಡಲಾಗಿದೆ. CM ಸಿದ್ದರಾಮಯ್ಯನವರು ಮೊನ್ನೆ ತಾನೇ ಬಜೆಟ್ ಮಂಡನೆಯಲ್ಲಿ ಭರ್ಜರಿ ಗುಡ್ ನ್ಯೂಸನ್ನು ಇಂದಿರಾ ಕಿಟ್ ಯೋಜನೆ ಮುಖಾಂತರ ಘೋಷಣೆ ಮಾಡಿದ್ದಾರೆ. ಹಾಗಾದರೆ ಬನ್ನಿ ಸ್ನೇಹಿತರ, ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಿಮಗೆ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಈ ಇಂದಿರಾ ಕಿಟ್ಟಲ್ಲಿ ಮೊದಲನೇದಾಗಿ ಒಂದು ವರ್ಷದಿಂದನೂ ಕೂಡ ಚರ್ಚೆ ಆಗ್ತಾ ಇದೆ ಇದ್ರ ಬಗ್ಗೆ. ಹೌದು, ನಿಮಗೆ ಗೊತ್ತಿರಬಹುದು, ಹೋದ ವರ್ಷದಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆ ಆಯಿತು. ಚರ್ಚೆ ಆಗೋದಷ್ಟೇ ಅಲ್ಲ, ಎಲ್ಲವೂ ಕೂಡ ಸಿದ್ಧತೆ ನಡೀತಾ ಇತ್ತು. ರಾಜಸ್ಥಾನದಿಂದ ಟೆಂಡರ್ ಮುಖಾಂತರ ಉಪ್ಪನ್ನು ತರಿಸಲಿಕ್ಕೆ ರೆಡಿಯಾಗಿದ್ದರು KH ಮುನಿಯಪ್ಪನವರು. ಇನ್ನು ಉಳಿದಂತಹ ರಾಗಿ, ಬೇಳೆಕಾಳುಗಳು, ಗಾಣದ ಎಣ್ಣೆ ಅಂದರೆ ಅಡುಗೆ ಎಣ್ಣೆ, ಇನ್ನು ಸಕ್ಕರೆ, ಈ ಉಳಿದಂತಹ ವಸ್ತುಗಳು ನಮ್ಮ ರಾಜ್ಯದಲ್ಲೇ ಸಿಗ್ತಾ ಇದ್ವು. ಹಾಗಾಗಿ ಉಳಿದಂತಹ ಎಲ್ಲ ಇವುಗಳನ್ನು ರೆಡಿ ಮಾಡಲಿಕ್ಕೆ ಸಿದ್ಧರಾಗಿದ್ದರು. ಕೊನೆಯದಾಗಿ ಸಚಿವ ಸಂಪುಟ ಸಭೆಯನ್ನು ಕರೆಯಲಾಗುತ್ತೆ. ಆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ಅನ್ನಭಾಗ್ಯ ಯೋಜನೆಯಲ್ಲಿ ನಾವು ಈ ರೀತಿ ಇಂದಿರಾ ಕಿಟ್ ಕೊಟ್ಟರೆ ಹೇಗೆ ಎನ್ನುವಂತಹ ಪ್ರಶ್ನೆಗಳು ಬರ್ತವೆ. ಅದರಲ್ಲಿ 93% ಫಲಾನುಭವಿಗಳು ಕೂಡ ಈ ಇಂದಿರಾ ಕಿಟ್ಟನ್ನೇ ಕೇಳಿದ್ರಂತೆ. ಸರ್ವೆ ಮಾಡ್ತಾರೆ KH ಮುನಿಯಪ್ಪನವರು. ಆ ಸರ್ವೆಯಲ್ಲಿ 93% ಫಲಾನುಭವಿಗಳು ನಮಗೆ ಅಕ್ಕಿ ಬೇಡ ಅಥವಾ ದುಡ್ಡು ಬೇಡ, ನಮಗೆ ಏನಾದರೂ ಹೊಸದಾಗಿ ಕೊಡಿ, ನಮಗೆ ಈ ಕಿಟ್ ಥರ ಏನಾದರೂ ಕೊಡಿ ಅನ್ನುವಂತಹ ರೀತಿಯಲ್ಲಿ ಕೇಳಿದ್ರಂತೆ. ಸೊ ಹೀಗಾಗಿ KH ಮುನಿಯಪ್ಪನವರು ಈ ಇಂದಿರಾ ಕಿಟ್ ಕೊಡುವಂತಹ ಒಂದು ನಿರ್ಧಾರವನ್ನು ಮಾಡಿ CM ಅವರ ಹತ್ರ ಚರ್ಚೆ ಮಾಡಿ ಕೊನೆಯ ಪಕ್ಷದಲ್ಲಿ ಈ ನಿರ್ಧಾರವನ್ನು ಕೈ ಚೆಲ್ಲಿರ್ತಕ್ಕಂಥದ್ದು. ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರವನ್ನು ಕೈಚೆಲ್ಲಿ ಬಿಡ್ತಾರೆ. ಅದಾದ ಬಳಿಕ ಮತ್ತೆ ದುಡ್ಡನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ದುಡ್ಡನ್ನು ನೀವು ಪಡ್ಕೊಳ್ತಾ ಇರ್ತೀರಿ, 1 ತಿಂಗಳಿಗೊಮ್ಮೆ ಅಥವಾ 2 ತಿಂಗಳಿಗೊಮ್ಮೆ ಈ ರೀತಿ ಜಮಾ ಆಗ್ತಾ ಇರುತ್ತೆ. ಅದಾದ ಬಳಿಕ ಕೇಂದ್ರ ಸರ್ಕಾರ ಹೇಳುತ್ತೆ, ನಮ್ಮ ಹತ್ರ ಅಕ್ಕಿ ದಾಸ್ತಾನು ಇದೆ. ಹೌದು, ನಿಮಗೆ ಅಕ್ಕಿ ಬೇಕಾಗಿತ್ತಲ್ವ, ನಮ್ಮ ಹತ್ರ ಅಕ್ಕಿ ದಾಸ್ತಾನು ಈಗ ಇದೆ, ನಿಮಗೆ ಅಕ್ಕಿ ಬೇಕಾದರೆ ಕೇಳಬಹುದು, ನಾವು ಕೊಡ್ತೀವಿ ಅಂತ ಹೇಳುತ್ತೆ. ತದನಂತರ ಶಿವರಾಜ್ ಸಿಂಗ್ ಚೌಹಾಣ್ ಕೇಂದ್ರ ಸಚಿವರ ಹತ್ರ KH ಮುನಿಯಪ್ಪನವರು ಮಾತಾಡ್ತಾರೆ. 22 ರೂಪಾಯಿ KG ಆಗಿ ಅಕ್ಕಿಯನ್ನು ಖರೀದಿ ಮಾಡಲಿಕ್ಕೆ ಸಿದ್ಧರಾಗ್ತಾರೆ. ಇನ್ನು ಸರಬರಾಜು ವೆಚ್ಚ ಹಿಡ್ಕೊಂಡು ಎಲ್ಲವೂ ಕೂಡ 25 ರೂಪಾಯಿ KG ಆಗಿ ಅಕ್ಕಿ ಸಮಥಿಂಗ್ ಸಿಗತ್ತೆ ಅದು. ಸೊ ಆ ಅಕ್ಕಿಯನ್ನು ತೆಗೆದುಕೊಂಡು ನಮ್ಮೆಲ್ಲರಿಗೂ ಕೂಡ ವಿತರಣೆ ಮಾಡ್ತಾಯಿದ್ರು. ಪ್ರತಿಯೊಬ್ಬರಿಗೂ ಕೂಡ 10 KG ಅಕ್ಕಿಯನ್ನು ಪಡ್ಕೊಳ್ತಾ ಇದ್ವಿ ನಾವು. ಅಂದರೆ 5 ಜನ ಇದ್ದಂತಹ ಕುಟುಂಬಸ್ಥರಿಗೆ 50 KG, 6 ಜನ ಇದ್ದಂಥವರಿಗೆ 60 KG, 7 ಜನ ಇದ್ದಂಥವರಿಗೆ 70 KG. ಈ ರೀತಿ ಒಂದು ರೇಷನ್ ಕಾರ್ಡ್ನಲ್ಲಿ ಎಷ್ಟು ಜನ ಇರ್ತಿರೋ ಅದರ ಆಧಾರದ ಮೇಲೆ ಈ ಇಂದಿರಾ ಕಿಟ್ಟನ್ನು ವಿತರಣೆ ಮಾಡುವಂಥದ್ದು. ಹೀಗೆ ಅನೇಕ ಥರದಲ್ಲಿ ನಿಮಗೆ ವಿತರಣೆ ಮಾಡಲಾಗ್ತಾ ಇದೆ. ಸೊ ಹಾಗಾದರೆ ಸ್ನೇಹಿತರೆ, ಈ ಇಂದಿರಾ ಕಿಟ್ಟನ್ನು ಕೊಡೋದಾದರೂ ಯಾವಾಗ? ಇದರ ಬಗ್ಗೆ ನಮಗೆ ಬರೀ ಮಾಹಿತಿ ಸಿಗ್ತಾ ಇದೆ, ಆದರೆ ಇಂದಿರಾ ಕಿಟ್ ಕೈಗೆ ಸಿಗ್ತಾ ಇಲ್ಲ. ನಮಗೆ ಈಗಾಗಲೇ ಅಕ್ಕಿ ಕೊಡ್ತಾ ಇದ್ದಾರೆ, ಆದರೆ ಇದನ್ನು ಬದಲಾಯಿಸೋದು ಯಾವಾಗ? ಹೌದು, KH ಮುನಿಯಪ್ಪನವರು ಹೇಳಿರ್ತಕ್ಕಂತಹ ಸ್ಪಷ್ಟನೆಯನ್ನು ಹೇಳ್ತೀನಿ. ಈಗ ಕೇಂದ್ರದಿಂದ ಏನು ಅಕ್ಕಿ ಬರ್ತಾ ಇದೆಯಲ್ಲ, ಅದು ಶಾರ್ಟೇಜ್ ಬೀಳುವಂತಹ ಸಾಧ್ಯತೆ ಇದೆ. ಕೇಂದ್ರದಿಂದ 5 KG ನೀವು ಪಡ್ಕೊಳ್ತಾ ಇದ್ದೀರಿ, ರಾಜ್ಯ ಸರ್ಕಾರದಿಂದ 5 KG, ಒಟ್ಟೊಟ್ಟಾಗಿ 10 KG ಪ್ರತಿಯೊಂದು ತಲೆಗೆ ಪಡ್ಕೊಳ್ತಾ ಇದ್ದೀರಿ. ಇದು ಬದಲಾವಣೆ ಆಗತ್ತೆ. ಹೌದು, ಕೇಂದ್ರದ ಬಳಿ ಅಕ್ಕಿ ಎಷ್ಟಂತ ದಾಸ್ತಾನು ಇರುತ್ತೆ. ಇಡೀ ರಾಜ್ಯಗಳಿಗೆ ಅಕ್ಕಿಯನ್ನು ಸರಬರಾಜು ಮಾಡಬೇಕು. ಅಂಥದ್ರಲ್ಲಿ ಅಕ್ಕಿಯನ್ನು ರಾಜ್ಯ ಸರ್ಕಾರ ಖರೀದಿ ಮಾಡಿ ಕೊಡ್ತಾ ಇದೆ. 2 ವರ್ಷಗಳ ಕಾಲ ನಾವು ಮಾತ್ರ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರವು ಕೂಡ ಹೇಳಿತ್ತು. ಇದು ಯಾವಾಗ ಬದಲಾವಣೆ ಆಗುತ್ತೋ, ಯಾವಾಗ ನಿಲ್ಲಿಸ್ತಾರೋ ಅನ್ನೋದು ರಾಜ್ಯ ಸರ್ಕಾರಕ್ಕೆ ಗೊತ್ತಿಲ್ಲ. ಹೀಗಾಗಿ ಇದರ ಬದಲಾಗಿ ಇಂದಿರಾ ಕಿಟ್ಟನ್ನು ಕೊಟ್ಟರೆ ಬೆಟರು ಅನ್ನುವಂತಹ ಒಂದು ಮಾಹಿತಿ ಸಿಕ್ತು. ಹೀಗಾಗಿ ಇಂದಿರಾ ಕಿಟ್ಟನ್ನು ಕೊಡಲಿಕ್ಕೆ ಸಿದ್ಧರಾಗ್ತಾರೆ. ನಾನು ಆಗಲೇ ಹೇಳಿರುವ ಹಾಗೆ ಉಪ್ಪು, ಸಕ್ಕರೆ, ಬೇಳೆಕಾಳುಗಳು, ಅದೇ ರೀತಿಯಾಗಿ ಗಾಣದ ಎಣ್ಣೆ ಅಂದರೆ ಅಡುಗೆ ಎಣ್ಣೆ ಮೊದಲು ಕೂಡ ಸಿಗ್ತಾ ಇತ್ತು, ನಿಮಗೆ ಗೊತ್ತಿರಬಹುದು, ತಾಳೆ ಎಣ್ಣೆ ಅಂತ. ಅದೇ ರೀತಿಯಾಗಿ ರಾಗಿ ತಿಂತಕ್ಕಂತಹ ಪ್ರದೇಶಗಳಲ್ಲಿ ರಾಗಿ ವಿತರಣೆ. ಈ ರೀತಿ ನಿಮಗೆ 5 ವಸ್ತುಗಳನ್ನು ರೆಡಿ ಮಾಡಿ ಕೇವಲ
ಒಂದೊಂದು ಕೆಜಿ ಪ್ಯಾಕೆಟನ್ನು ರೆಡಿ ಮಾಡ್ತಾರೆ. ತದನಂತರ ಒಂದು ದೊಡ್ಡ ಪ್ಯಾಕೆಟ್‌ನಲ್ಲಿ ಎಲ್ಲ ವಸ್ತುಗಳನ್ನು ಸೇರಿಸಿ ಆ ಪ್ಯಾಕೆಟ್‌ಗೆ ಹೆಸರೇನಂತ ಹೇಳಿ ಇಂದಿರಾ ಕಿಟ್. ಹೌದು, ಈ ರೀತಿ ಪ್ಯಾಕೆಟನ್ನು ರೆಡಿ ಮಾಡಿಕೊಂಡು ನಿಮಗೆ ವಿತರಣೆ ಮಾಡುವಂಥದ್ದು. ಸೊ, ಹಾಗಾದರೆ ಇದಕ್ಕೆ ಬರೀ ಅಕ್ಕಿಯನ್ನು ಸರಬರಾಜು ಮಾಡಿ ಕೊಡ್ತಾರಲ್ಲ, ಅಷ್ಟಕ್ಕಿಂತ ಹೆಚ್ಚಿನ ವೆಚ್ಚ ಈ ಇಂದಿರಾ ಕಿಟ್‌ನಲ್ಲಿ ಆಗತ್ತೆ ಸ್ನೇಹಿತರೆ. ಯಾಕಂದರೆ ಈ ಇಂದಿರಾ ಕಿಟ್ ರೆಡಿ ಆಗಲಿಕ್ಕೆ ಸಮಯ ತೆಗೆದುಕೊಳ್ಳುತ್ತೆ. ಪ್ರತಿಯೊಂದು ಪ್ಯಾಕೆಟ್‌ಗಳು ರೆಡಿ ಆಗಬೇಕು. ಅದಾದ ಬಳಿಕ ದೊಡ್ಡ ಪ್ಯಾಕೆಟ್ ರೆಡಿ ಆಗಬೇಕು. ಇಲ್ಲಿ ಆ ಒಂದು ಪ್ಯಾಕೆಟ್‌ಗಳ ತಯಾರಿಗೆ ಖರ್ಚು ವೆಚ್ಚ ಆಗತ್ತೆ. ಈ ಅಕ್ಕಿಯನ್ನ ಈ ಉಪ್ಪನ್ನು ಸಪ್ರೇಟ್ ಮಾಡಲಿಕ್ಕೆ, ಸಕ್ಕರೆಯನ್ನು ಸಪ್ರೇಟ್ ಮಾಡಲಿಕ್ಕೆ, ಗಾಣದ ಎಣ್ಣೆಯನ್ನು ಪ್ಯಾಕೆಟ್ ಮಾಡಲಿಕ್ಕೆ ಇದಕ್ಕೆಲ್ಲವೂ ಕೂಡ ಸಮಯ ತೆಗೆದುಕೊಳ್ಳುತ್ತೆ. ಮತ್ತು ಕಾರ್ಮಿಕರು ಬೇಕಾಗ್ತಾರೆ. ಕಾರ್ಮಿಕರಿಗೆ ವೇತನ ಕೊಡಬೇಕಾಗತ್ತೆ. ಇದೆಲ್ಲವೂ ಕೂಡ ಇನ್ನೂ ಹೆಚ್ಚಿನ ಖರ್ಚುದಾಯಕ. ಆದರೂ ಸಹಿತ ಸರ್ಕಾರ ಕೊಡ್ಲಿಕ್ಕೆ ಮುಂದಾಗಿದೆ, ಒಪ್ಕೊಳ್ಬೇಕು. ಇನ್ನು ಸರ್ಕಾರ ಇದನ್ನು ಅತಿ ಶೀಘ್ರದಲ್ಲಿ ಕೊಡ್ತೀವಿ ಎನ್ನುವಂತಹ ಮಾಹಿತಿಯನ್ನು ಕೊಟ್ಟಿದೆ. ಹೌದು, ಈಗಾಗಲೇ ಇದರ ಬಗ್ಗೆ ಸುದ್ದಿ ವರದಿ ಆಗಿದ್ದು ಕೆ.ಎಚ್. ಮುನಿಯಪ್ಪನವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲಿ ಇದನ್ನು ವಿತರಣೆ ಮಾಡ್ತಾ ಇದ್ದೀವಿ. ನಾವು ಸಿ.ಎಂ ಸಾಹೇಬ್ರ ಹತ್ರ ಮಾತನಾಡಿದ್ದೀವಿ. ಆಲ್ರೆಡಿ ಸಿ.ಎಂ ಅವರು ಕೂಡ ಬಜೆಟ್ ಮಂಡನೆಯಲ್ಲಿ ಇಂದಿರಾ ಕಿಟ್ ಅಂತ ಹೇಳಿದ್ದಾರೆ. ಅನ್ನಭಾಗ್ಯ ಯೋಜನೆಯಲ್ಲಿ ಇಂದಿರಾ ಕಿಟ್‌ಗಾಗಿ 6,200 ಕೋಟಿಯಷ್ಟು ದುಡ್ಡನ್ನು ಮೀಸಲಿಟ್ಟಿದ್ದಾರೆ. ಹೀಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನಾವೆಲ್ಲರಿಗೂ ಕೂಡ ಈ ಅಕ್ಕಿ ನಿಂತ ತಕ್ಷಣವೇ ನಾವು ಇಂದಿರಾ ಕಿಟ್ಟನ್ನು ವಿತರಣೆ ಮಾಡಲಿದ್ದೀವಿ ಎನ್ನುವಂತಹ ಮಾಹಿತಿ ಕೊಟ್ಟು ಹೇಳಿದ್ದಾರೆ. ಇನ್ನು ನೀವು ಇದಕ್ಕೋಸ್ಕರ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕಂತ ಕೇಳೋದಾದರೆ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ಗಳನ್ನು ಕೊಡುವಂತಹ ಅವಶ್ಯಕತೆ ಇಲ್ಲ. ಈಗಾಗಲೇ ಅಕ್ಕಿಯನ್ನು ಹೇಗೆ ನೀವು ನ್ಯಾಯಬೆಲೆ ಅಂಗಡಿಗೆ ಹೋಗಿ ತೆಗೆದುಕೊಂಡು ಬರ್ತಾ ಇದ್ರಿ, ಅದೇ ರೀತಿಯಾಗಿ ಈ ಇಂದಿರಾ ಕಿಟ್ಟನ್ನು ಕೂಡ ತೆಗೆದುಕೊಂಡು ಬರಬಹುದು. ಇದಕ್ಕೋಸ್ಕರ ನೀವು ಇನ್ನಿತರ ಹೆಚ್ಚುವರಿ ಡಾಕ್ಯುಮೆಂಟ್ಸ್ಗಳನ್ನು ಕೊಡುವಂತಹ ಅವಶ್ಯಕತೆ ಏನಿಲ್ಲ. ಓಕೆನಾ? ಸೊ, ಕ್ಲಿಯರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಏನೇ ಪ್ರಶ್ನೆಗಳಿದ್ರು, ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ ಈ ವಿಷಯವನ್ನು ಆದಷ್ಟು ಎಲ್ಲ ರೇಷನ್ ಕಾರ್ಡ್ ಇದ್ದಂಥವರಿಗೆ ಶೇರ್ ಮಾಡಿ.